ಗಣಪತಿಗೆ ಶ್ರೇಷ್ಠ ಕಡುಬು ಅಥವಾ ಕರ್ಜಿಕಾಯಿ ಮಾಡೋಣ ಬನ್ನಿ. 1 ಚಿಕ್ಕ ಕಪ್ ತುಪ್ಪ ಹಾಗೂ 1 ಚಿಕ್ಕ ಕಪ್ ಅಕ್ಕಿ ಹಿಟ್ಟು ಎರಡನ್ನೂ ಚೆನ್ನಾಗಿ ಕಲಿಸ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಇದಕ್ಕೆ 1:5 ಅಂದರೆ 1 ಕಪ್ಗೆ 5 ಕಪ್ ಮೈದಾ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೆ ಎಷ್ಟು ಕಡುಬು ಬೇಕೋ ಅಷ್ಟು ಹದ ನೋಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ತುಪ್ಪ, ಅಕ್ಕಿ ಹಿಟ್ಟು ಹಾಗೆ ಮೈದಾ ಹಿಟ್ಟು ಎಲ್ಲದಕ್ಕೂ ಬೇಯೋ ಥರ ಕ್ಲೀನಾಗಿ ಕಲಿಸ್ಕೊಳ್ಳಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಹೀಗೆ ಚಪಾತಿ ಹಿಟ್ಟಿನ ಹದದಲ್ಲಿ ನಾವು ಕಲಿಸ್ಕೊಂಡಿದ್ದೀವಿ. ಈಗ ಇದನ್ನು ಮೈದಾ ಹಿಟ್ಟಿನಲ್ಲಿ ಉರುಳಿಸ್ಕೊಂಡು ಪೂರಿಗೆ ಹೇಗೆ ಎಷ್ಟು ಅಗಲವಾಗಿ ಹಾಳೆ ರೆಡಿ ಮಾಡ್ಕೊತೀವಿ ಆ ಥರ ಹಾಳೆನ ರೆಡಿ ಮಾಡ್ಕೊಳ್ಳಿ. ಇದನ್ನು ನಾವು ಕಡುಬು ಪ್ರೆಸರ್ನ ಯೂಸ್ ಮಾಡಿಕೊಂಡು ಕೊಬ್ಬರಿನ ತುರಿದಿಟ್ಕೊಂಡು ಹಾಗೆ ಸಕ್ಕರೆ ಹಾಗೆ ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿರೋಂಥ ಒಂದು ಸ್ಟಫಿಂಗ್ನಲ್ಲಿ ಹಾಕ್ಕೊಂಡು ಕಡುಬು ಪ್ರೆಸರ್ನ ಯೂಸ್ ಮಾಡಿಕೊಂಡು ಕಡುಬನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ರೀತಿ ನೀವು ಸಹ ಮಾಡ್ಕೊಳ್ಳಿ. ಎಲ್ಲ ಒಂದೇ ಶೇಪಲ್ಲಿ ಒಂದೇ ಸೈಜಲ್ಲಿ ಯೂನಿಫಾರ್ಮಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ನಾವು ಮಾಡ್ಕೊತಾ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಸಕ್ಕರೆ, ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿ ನಾವು ಮಿಕ್ಸ್ ಮಾಡ್ಕೊಂಡಿರೋಂತಹ ಸ್ಟಫಿಂಗ್ ಇದು. ನೋಡಿ, ಈ ರೀತಿ ಕಡುಬು ರೆಡಿ ಆಗುತ್ತೆ. ಇದನ್ನು ನಾವಿವಾಗ ಒಂದು ಬಾಣಲಿಲಿ ಎಣ್ಣೆನ ಕಾಯಕ್ಕಿಡಿ. ಆ ಥರ ಪಡಬೇಡಿ. ಎಣ್ಣೆ ಪೂರ್ತಿಯಾಗಿ ಕಾದರೆ ಕಡುಬು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾವು ಇಲ್ಲಿ ಫ್ರೀಡಮ್ ರಿಫೈನ್ಡ್ ಆಯಿಲ್ನ ಬಳಸ್ತಾ ಇದ್ದೀವಿ. ಇದು ತುಂಬ ಲೈಟಾಗಿದೆ. ನೀವು ಸಹ ಇದನ್ನೇ ಬಳಸಿ, ಆರೋಗ್ಯಕ್ಕೆ ಯಾವ ರೀತಿ ಹಾನಿಕಾರಿ ಅಲ್ಲ. ಸೊ ಇಲ್ಲಿ ಎಣ್ಣೆ ಕಾದಿದೆ. ನಾವು ಕಡುಬುಗಳನ್ನ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಇಲ್ಲಿ ಹಾಕ್ತಾ ಇದ್ದೀವಿ. ಕ್ಲೀನಾಗಿ ಉಬ್ಕೊಂಡು ಬರುತ್ತೆ, ಕ್ರಿಸ್ಪಿಯಾಗುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಕರಿಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕರೀರಿ. ಹೈ ಫ್ಲೇಮು ಅಥವಾ ಲೋ ಫ್ಲೇಮ್ ಇಟ್ಕೋಬೇಡಿ. ಲೋ ಫ್ಲೇಮ್ ಇಟ್ಕೊಂಡ್ರೆ ಮೆತ್ತಗಾಗುತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಬೆಂದೋಗುತ್ತೆ, ಆದರೆ ಒಳಗಡೆ ಆಗಿರಲ್ಲ. ನೋಡಿ, ಗೋಲ್ಡನ್ ಬ್ರೌನ್ ಬಂದಿರೋವರೆಗೂ ನಾವು ತೆಗೆದಿದ್ದೀವಿ. ಎಷ್ಟು ಕ್ರಿಸ್ಪಿಯಾಗಿ ಕಡುಬುಗಳು ರೆಡಿಯಾಗಿದೆ.